ಗೌರಿಬಿದನೂರು ಟೆಕ್ಸೋ ಫ್ಯಾಷನ್ಸ್ ಗಾರ್ಮೆಂಟ್ಸ್ ಕಾರ್ಮಿಕರನ್ನ ಕರೆದೊಯ್ಯುತ್ತಿದ್ದ ಮಿನಿ ಬಸ್ ಪಲ್ಟಿಯಾಗಿ 10ಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ತಾಲೂಕಿನ ವೇದವೇಣಿ ಗ್ರಾಮದ ಸಮೀಪ ನಡೆದಿದೆ. ಈ ದುರ್ಘಟನೆ ಸ್ಥಳೀಯರಲ್ಲಿ ಆತಂಕ ಮತ್ತು ಆಕ್ರೋಶವನ್ನ ಹುಟ್ಟಿಸಿದೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಗಾರ್ಮೆಂಟ್ಸ್ ಕಾರ್ಮಿಕರು ತಮ್ಮ ಕೆಲಸದ ಸ್ಥಳಕ್ಕೆ ತೆರಳುತ್ತಿದ್ದ ವೇಳೆ ಮಿನಿ ಬಸ್ ಅತಿ ವೇಗ ಮತ್ತು ನಿರ್ಲಕ್ಷ್ಯದ ಚಾಲನೆಯಿಂದ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ಬಸ್ನಲ್ಲಿ ಮಹಿಳೆಯರು ಸೇರಿದಂತೆ ಹಲವು ಕಾರ್ಮಿಕರು ಪ್ರಯಾಣಿಸುತ್ತಿದ್ದರು. ಅಪಘಾತದ ಹೊತ್ತಿನಲ್ಲಿ ಬಸ್ ಒಳಗೆ ಕೂತಿದ್ದವರಿಗೆ ಭಾರೀ ಆಘಾತ ಉಂಟಾಗಿ ಹಲವರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಗಂಭೀರ ಗಾಯಗೊಂಡಿದ್ದ ಕೆಲ ಮಹಿಳೆಯರನ್ನ ತಕ್ಷಣವೇ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಇನ್ನು ಸಣ್ಣ ಪುಟ್ಟ ಗಾಯಗೊಂಡವರನ್ನ ಚಿಕ್ಕಬಳ್ಳಾಪುರ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಗಾಯಾಳುಗಳ ಆರೋಗ್ಯ ಸ್ಥಿತಿ ಬಗ್ಗೆ ವೈದ್ಯರು ನಿಗಾ ವಹಿಸಿದ್ದು, ಕೆಲವು ಮಂದಿಯ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ತಿಳಿದು ಬಂದಿದೆ. ಘಟನೆಯ ಬಳಿಕ ಮಿನಿ ಬಸ್ ಚಾಲಕ ಅಭಿಷೇಕ್ ಸ್ಥಳದಿಂದ ಪರಾರಿಯಾಗಿರುವುದು ಪ್ರಕರಣಕ್ಕೆ ಮತ್ತಷ್ಟು ತೀವ್ರತೆ ತಂದಿದೆ. ಚಾಲಕ ಕಳೆದ ಕೆಲವು ದಿನಗಳಿಂದಲೇ ಅತಿ ವೇಗ ಮತ್ತು ನಿರ್ಲಕ್ಷ್ಯತನದಿಂದ ವಾಹನ ಚಲಾಯಿಸುತ್ತಿದ್ದನೆಂದು ಪ್ರಯಾಣಿಕರು ಆರೋಪಿಸಿದ್ದಾರೆ. ಎತ್ತ ಹಂಗೆ ಹಿಡ್ಕೊಳಕ್ಕೆ ಹೇಳೋಣ, ಆ ಬಕೆಟಲ್ಲಿ ಹಿಡ್ಕೊಳಕ್ಕೆ ಹೇಳ, ಹಂಗೆ ಮುಂದಕ್ಕೆ ಹೋಗೋದಂಗೆ ಅಣ್ಣ. ಈ ಕಡೆ ಬಂದ್ಬಿಡು, ಈ ಕಡೆ ಬಂದ್ಬಿಡು. ಸ್ವಲ್ಪ ಜಾಗ ಬಿಡಿ, ವೀಲ್ಚೇರ್ ಬರ್ತದೆ. ಅಂತ ಅಣ್ಣ, ಡ್ರೈವರ್ ಬರ್ತಾ ಇತ್ತು, ಟರ್ನಿಂಗ್ ಅಲ್ಲಿ ಪಲ್ಟಿ ಬಿತ್ತು. ಯಾವ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ರಿ ನೀವು? ಎಷ್ಟು ಜನ ಇದ್ರು ಬಸ್ಸಲ್ಲಿ? ಒಂದು 20 ಜನ ಇದ್ರಾ? ಏನು ಜಾಸ್ತಿ ಏನು ಏಟಾಗಿದೆ ಅಕ್ಕ? ಎಷ್ಟು ಜನಕ್ಕೆ ಏಟಾಗಿದೆ? ಮಿನಿ ಬಸ್ ಹೋಗ್ತಾ ಇದ್ರಾ? ನಿಮ್ದು ಯಾವ ಊರು? ನೀವು ಯಾವ ಊರಿಂದ ಬರ್ತಾ ಇದ್ರಿ? ದೊಡ್ಡಬಳ್ಳಾಪುರನಾ? ಸ್ಥಳೀಯರು ಕೂಡ ಚಾಲಕನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ತಕ್ಷಣ ಬಂಧಿಸುವಂತೆ ಒತ್ತಾಯಿಸಿದ್ದಾರೆ. ಈ ದುರ್ಘಟನೆ ಕಾರ್ಮಿಕರ ಸುರಕ್ಷತೆ ಕುರಿತು ಗಂಭೀರ ಪ್ರಶ್ನೆಗಳನ್ನು ಎತ್ತಿದೆ. ಗಾರ್ಮೆಂಟ್ಸ್ ಮತ್ತು ಇತರೆ ಕಾರ್ಖಾನೆಗಳು ತಮ್ಮ ಕಾರ್ಮಿಕರ ಸಾರಿಗೆ ವ್ಯವಸ್ಥೆಯ ಮೇಲೆ ಅಗತ್ಯ ಗಮನ ಹರಿಸುತ್ತಿಲ್ಲ ಎಂಬ ಆರೋಪಗಳು ಕೇಳಿಬರುತ್ತಿವೆ. ವಾಹನಗಳ ಸರಿಯಾದ ನಿರ್ವಹಣೆ ಇಲ್ಲದಿರುವುದು, ಅತಿ ಭಾರ ಹಾಗೂ ನಿಯಮ ಉಲ್ಲಂಘನೆಯಿಂದ ಇಂತಹ ಅಪಘಾತಗಳು ಹೆಚ್ಚಾಗುತ್ತಿರುವುದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಈ ಕುರಿತು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು, ಪರಾರಿಯಾದ ಚಾಲಕನ ಪತ್ತೆಗೆ ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಏನ್ ಮಾಡ್ತಾ ಇದ್ರಕ್ಕ? ವಾಲ್ಸೋದು, ಈ ಕಡೆ ವಾಲ್ಸೋದು, ಆ ಕಡೆ ವಾಲ್ಸೋದು. ಇವತ್ತು ಸ್ವಲ್ಪ ವಾಲ್ತಾ ಇದ್ಬಿಡು ಅನ್ಕೊಂಡ್ರೆ ಫುಲ್ ಬಿದ್ದೋಗ್ಬಿಟ್ಟು ಗ್ಲಾಸ್ ಎಲ್ಲ ಒಡೆದೋಗಿ ಎಲ್ಲ ಡ್ರೈವರ್ ಜಾಸ್ತಿ ಏಟಾಗೈತೆ. ಯಾವ ಗಾರ್ಮೆಂಟ್ಸ್ ಅಕ್ಕ? ಎಷ್ಟು ಜನ ಇದ್ರು ಬಸ್ಸಲ್ಲಿ? ಏನು ಡ್ರೈವರು ವಾಲ್ಸಕ್ಕೆ ಹೋಗ್ಬಿಟ್ಟು ಹಂಗೆ ಮಾಡೋದು ಅಂತ ಹೇಳ್ತೀರಾ? ಯಾವಾಗೋ ಥರ ಮಾಡ್ತಿರ್ತೀವಿ, ಇವತ್ತು ಸ್ವಲ್ಪ ಇದಾಗುತ್ತೆ ಅಂದರೆ ಫುಲ್ ಬಸ್ ಬಿದ್ದೋಗ್ಬಿಟ್ಟು. ಏನು ಡ್ರೈವರ್ ಹೆಸರೇನು? ಅಬ್ಬಿ ಅಂತ. ಈ ಘಟನೆ ಕಾರ್ಮಿಕರ ಸುರಕ್ಷತೆ ಹಾಗೂ ಸಾರಿಗೆ ವ್ಯವಸ್ಥೆಯ ಮೇಲಿನ ನಿರ್ಲಕ್ಷ್ಯವನ್ನ ಮತ್ತೆ ಹೊರಹೊಮ್ಮಿಸಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕಾದ ಅಗತ್ಯವನ್ನ ಒತ್ತಿ ಹೇಳುತ್ತಿದೆ. ಕೆಪಿ ಸಮೀರಾಚಾರಿ, ಎಂಎಂ ಟಿವಿ ನ್ಯೂಸ್, ಗೌರಿಬಿದನೂರು.